ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಪ್ರಮುಖ ಕಾರಣ, ಇನ್ನು ನಾವು ಪ್ರತಿದಿನ ರಕ್ಷಿತಾ ಅವರನ್ನ ಟಿವಿಲಿ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಇಷ್ಟು ದಿನ ನಮಗೆ ಸಿಕ್ಕಾಪಟ್ಟೆ ಮನೋರಂಜನೆ ಕೊಡ್ತಾ ಇದ್ರು. ನಾವು ಅವರಿಗೋಸ್ಕರನೇ ಬಿಗ್ ಬಾಸ್ ಶೋವನ್ನ ನೋಡ್ತಾ ಇದ್ವಿ. ಆದ್ರೆ ಈಗ ಶೋ ಎಂಡ್ ಆಗ್ತಾ ಇದೆ. ಮತ್ತೆ ನಾವು ಡೈಲಿ ರಕ್ಷಿತಾ ಅವರನ್ನ ಟಿವಿ ಮೇಲೆ ನೋಡೋದಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಹಾಗೆ ರಕ್ಷಿತಾ ಶೆಟ್ಟಿ ಕೂಡ ಕಣ್ಣೀರ್ ಸುರಿಸಿದ್ರು ಬಿಗ್ ಬಾಸ್ ಮನೆಯೊಳಗೆ. ನನಗೆ ಈ ಮನೆಯನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ನಾನು ಇನ್ನೂ ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಅಂತ ಅಳ್ತಾರೆ. ಕೊನೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಆಗಿ ಹೊರಗಡೆ ಬರ್ತಾರೆ. ಬೇರೆ ಬೇರೆ ವೇದಿಕೆಗಳಲ್ಲಿ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಳ್ತಾರೆ. ಜನರ ಜೊತೆ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಕನೆಕ್ಟ್ ಆಗ್ತಾರೆ, ವಿಡಿಯೋಸ್ಗಳ ಮೂಲಕ ಕನೆಕ್ಟ್ ಆಗ್ತಾರೆ. ಆದರೆ ಜನ ಮಾತ್ರ ರಕ್ಷಿತಾ ಶೆಟ್ಟಿ ಇನ್ನೊಂದು ಶೋ ಮೂಲಕ ನಮ್ಮ ಮುಂದೆ ಕಾಣಿಸ್ಕೋಬೇಕು, ಟಿವಿ ಪರದೆ ಮೇಲೆ ಬರಬೇಕು ಅಂತ ಆಶಿಸ್ತಾನೆ ಇದ್ರು. ಇದೀಗ ಅವರ ಆ ಎಲ್ಲ ಒಂದು ಕೋರಿಕೆ ಈಡೇರಿದೆ ಅಂತ ಹೇಳ್ಬೋದು. ಮತ್ತೊಂದು ಶೋ ಮೂಲಕ ರಕ್ಷಿತಾ ಶೆಟ್ಟಿ ಟಿವಿ ಪರದೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಕ್ವಾಟ್ಲೆ ಕಿಚನ್ ಸೀಸನ್ 2. ಈ ಒಂದು ಕಾರ್ಯಕ್ರಮದ ಮೂಲಕ ರಕ್ಷಿತಾ ಶೆಟ್ಟಿ ಮತ್ತಷ್ಟು ಎಂಟರ್ಟೈನ್ ಮಾಡೋದಕ್ಕೆ ಟಿವಿ ಪರದೆ ಮೇಲೆ ಬರ್ತಾ ಇದ್ದಾರೆ. ಹೊಸ ಕಾರ್ಯಕ್ರಮದ ಮೂಲಕ ಜನರನ್ನ ರಂಜಿಸೋದಕ್ಕೆ ಬರ್ತಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮದ ಪ್ರೋಮೋ ಕೂಡ ಹೊರಗೆ ಬಿಟ್ಟಿದೆ. ಪ್ರೋಮೋ ನೋಡಿದ ಸಾಕಷ್ಟು ಜನರಿಗೆ ಒಂದು ಕ್ಲೂ ಅಂತೂ ಸಿಕ್ಕಿದೆ. ಈ ಕಾರ್ಯಕ್ರಮದಲ್ಲೂ ಕೂಡ ಸಿಕ್ಕಾಪಟ್ಟೆ ರಕ್ಷಿತಾ ಶೆಟ್ಟಿ ಮನೋರಂಜನೆ ಕೊಡ್ತಾರೆ ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ವಿಡಿಯೋ ಒಂದನ್ನು ಪ್ಲೇ ಮಾಡಲಾಗತ್ತೆ. ಅದರಲ್ಲಿ ರಕ್ಷಿತಾ ತಮ್ಮ ಪಟಾಕಿ ಕಿಚನ್ ಏನಿದೆ ಅದರಲ್ಲಿ ಫಿಶ್ ಫ್ರೈ ಮಾಡ್ತಾ ಇರ್ತಾರೆ. ಫಿಶ್ ಫ್ರೈಗೆ ಸಿದ್ಧತೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಆ ಒಂದು ಬಾಂಗ್ಡಾ ಮೀನಿನ ಜೊತೆ ಮಾತನಾಡುವಂತಹ ಆ ಒಂದು ವಿಡಿಯೋ ನೋಡಿದ ಸಾಕಷ್ಟು ಜನ ಬಿದ್ದು ಬಿದ್ದು ನಕ್ಕಿದ್ದಾರೆ. ಪ್ಲೇಟ್ನಲ್ಲಿ ಇಟ್ಟಿದ್ದಂಥ ಮೀನಿನ ಜೊತೆ ರಕ್ಷಿತಾ ಪ್ರೀತಿಯಿಂದ ಮಾತಾಡ್ತಾರೆ. ನನಗೆ ನೀನು ಅಂದರೆ ತುಂಬ ಇಷ್ಟ, ನಿನಗೆ ನಾನು ಅಂದರೆ ಇಷ್ಟ ತಾನೇ ಅಂತ ಕೇಳ್ತಾರೆ. ಈ ಮಾತು ಕೇಳಿದ ಅಲ್ಲಿದ್ದಂತಹ ನಿರೂಪಕರಿರ್ಬೋದು, ಜಡ್ಜಸ್ ಇರ್ಬೋದು, ಎಲ್ಲರೂ ಕೂಡ ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ಮೀನನ್ನು ಸಾಯಿಸಿ ನನಗೆ ನೀನು ಇಷ್ಟ ಅಂತ ಕೇಳಿದ್ರೆ ಹೆಂಗಿರತ್ತೆ ಅಂತ ಬಿದ್ದು ಬಿದ್ದು ನಕ್ಕಿದ್ದಾರೆ. ಅದಕ್ಕೆ ನಿರೂಪಕಿ ಸುಷ್ಮಾ ಕೆ ರಾವ್ ಕೇಳ್ತಾರೆ, ನೀನು ಅದನ್ನು ಸಾಯಿಸಿ ಈ ರೀತಿ ಕೇಳಿದ್ರೆ ಹೆಂಗಿರುತ್ತೆ ಅಂತ. ಆಗ ರಕ್ಷಿತಾ, ನಾನು ಯಾವುದೇ ಪ್ರಾಣಿ ಇರ್ಬೋದು ಅಥವಾ ಜೀವಿ ಇರ್ಬೋದು ಅದನ್ನು ಸಾಯಿಸೋದಿಲ್ಲ. ನಾನು ಚಿಕನ್ ತರೋದಕ್ಕೆ ಅಂಗಡಿಗೆ ಹೋದಾಗಲೂ ಅಂಗಡಿಯವರೇ ಕೋಳಿಯನ್ನು ಸಾಯಿಸಿ ನಮಗೆ ಕಟ್ ಮಾಡಿ ಕೊಡ್ತಾರೆ, ನಾನು ಮಾಡಲ್ಲ ಅಂತ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ರಕ್ಷಿತಾ ಮಾತು ಕೇಳಿದಂಥ ಅಲ್ಲಿದ್ದಂಥ ಜಡ್ಜಸ್ ಬಿದ್ದು ಬಿದ್ದು ನಕ್ಕಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಕೂಡ ರಕ್ಷಿತಾ ಶೆಟ್ಟಿ ನಮಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಮನೋರಂಜನೆ ಕೊಡ್ತಾರೆ ಅನ್ನೋದು ಈ ಒಂದು ವಿಡಿಯೋ ಮೂಲಕವೇ ಗೊತ್ತಾಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಅವರನ್ನ ಇಷ್ಟು ದಿನ ಮಿಸ್ ಮಾಡ್ಕೊಳ್ತಾ ಇದ್ದಂತಹ ಸಾಕಷ್ಟು ಜನರಿಗೆ ಮತ್ತೆ ಮನೋರಂಜನೆ ಕೊಡೋದಕ್ಕೆ ರಕ್ಷಿತಾ ಬಂದಿದ್ದಾರೆ. ಅದರಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೂರಜ್ ಹಾಗೆ ರಕ್ಷಿತಾ ಮತ್ತೆ ಜೊತೆಯಾಗಿ ಕಾಣಿಸ್ಕೊಳ್ತಾ ಇರೋದು, ಜೊತೆಗೆ ಕರಿಬಸಪ್ಪ ಅವರು ಕೂಡ ಈ ಒಂದು ಶೋದಲ್ಲಿರ್ತಾರೆ. ಇವರು 3 ಜನರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸೂರಜ್ ಸಿಂಗ್ ಹಾಗೇನೆ ರಕ್ಷಿತಾ, ಕರಿಬಸಪ್ಪ ಜೊತೆಯಾಗಿರುವಂತಹ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಶೂಟಿಂಗ್ ಸಂದರ್ಭದಲ್ಲಿ ಅವರು ಜೊತೆಯಾಗಿ ಒಂದಷ್ಟು ರೀಲ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಸೂರಜ್ ಸಿಂಗ್ ಹಾಗೂ ರಕ್ಷಿತಾ ಮಧ್ಯೆ ಬಿಗ್ ಬಾಸ್ ಮನೇಲಿ ಒಂದು ಸ್ಪೆಷಲ್ ಆದಂಥ ಬಾಂಡಿಂಗ್ ಇತ್ತು. ಸೂರಜ್ ಜೊತೆ ಹೆಚ್ಚು ಸಮಯವನ್ನು ರಕ್ಷಿತಾ ಕಳೀತಾ ಇದ್ರು. ಹಾಗಾಗಿ ಈ ಶೋದ ಮೂಲಕ ಮತ್ತೆ ಅವರಿಬ್ಬರನ್ನ ಜೊತೆಯಾಗಿ ನೋಡೋದು ವೀಕ್ಷಕರಿಗೂ ಕೂಡ ಖುಷಿ ಕೊಡ್ತಾ ಇದೆ. ಹಾಗೆ ರಕ್ಷಿತಾ ಈ ಶೋ ಮೂಲಕ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನುವ ಕುತೂಹಲ ಕೂಡ ಎಲ್ಲ ವೀಕ್ಷಕರಲ್ಲಿದೆ. ಆ ಕುತೂಹಲಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಈ ಶೋ ಮೂಲಕ ಮತ್ತೆ ಎಲ್ಲರನ್ನ ಕೂಡ ರಕ್ಷಿತಾ ಮನರಂಜಿಸ್ತಾರೆ ಅನ್ನೋ ಸೂಚನೆ ಈಗಾಗಲೇ ಸಿಕ್ಕಿದೆ.